ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲಂದರೂ ಕೂಡ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇದಕ್ಕೆ ಕಾರಣನೇ ಕಳೆದ ಒಂದು ವಾರದಿಂದ ಯಥೇಚ್ಛವಾಗಿ ಸುರಿತಾ ಇರತಕ್ಕಂಥ ಮಲೆನಾಡು ಭಾಗದಲ್ಲಿ ಮಳೆ. ಈ ಒಂದು ಕಾರಣಕ್ಕಾಗಿ ಈಗ ಕೊಪ್ಪಳದಲ್ಲಿ ಮಳೆ ಇಲ್ಲಂದರೂ ಕೂಡ ಒಂದು ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇದೀಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನಾವು ಈಗ ತುಂಗಭದ್ರಾ ನದಿಯ ತರದಲ್ಲಿದ್ದೀವಿ. ಏನು ತುಂಗಭದ್ರಾ ಜಲಾಶಯ ಈಗ ಭರ್ತಿಯಾಗಿದೆ. ಮಲೆನಾಡಿನಲ್ಲಿ ಸುರಿತಾ ಇರತಕ್ಕಂಥ ಮಳೆಗೆ ಜಲಾಶಯ ಭರ್ತಿಯಾಗಿದ್ದು ಈಗ ಸುಮಾರು 33 ಗೇಟ್ಗಳ ಮೂಲಕ ನದಿಗೆ ನೀರು ಹರಿಸಿರ್ತಕ್ಕಂಥದ್ದು. ನಿನ್ನೆ ಈಗ ತುಂಗಭದ್ರಾ ಬೋರ್ಡ್ನವರೇ ಹೇಳಿರೋ ಪ್ರಕಾರ 1,70,000 ಕ್ಯೂಸೆಕ್ಸ್ಗಿಂತ ಅಧಿಕ ನೀರು ಈಗ ನದಿಗೆ ಹರಿಸಿದ್ದರಿಂದ ಈಗ ಹಲವೆಡೆ ಒಂದು ಮುಳುಗಡೆ ಆಗುವಂಥ ಭೀತಿ ಈಗ ಗ್ರಾಮಸ್ಥರಲ್ಲಿ ಬಂದಿದೆ ಅಂತ ಹೇಳ್ಬೋದು. ಇದೀಗ ನಾವು ಏನು ಸದ್ಯ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಋಷಿಮುಖಿ ಪರ್ವತ ಅಂತಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ನಾವು ಆ ಪಕ್ಕಕ್ಕೆ ಹೋದರೆ ಹಂಪಿ ಸಿಗುತ್ತೆ ನಮಗೆ. ಅಂದರೆ ಇದು ಒಂದು ಈ ತುಂಗಭದ್ರಾ ನದಿ ಕವಲೊಡೆದು ಇಲ್ಲಿ ಒಂದು ಲ್ಯಾಂಡ್ ಏನೋ ಒಂದು ಐಸ್ಲ್ಯಾಂಡ್ ಥರ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ನಾವೀಗೇನು ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಆ ಕಡೆ ಭಾಗದಿಂದ ಹಂಪಿಯಿಂದ ನದಿ ಕಲಿಯುತ್ತೆ ಮತ್ತು ಈ ಕಡೆ ವಿರುಪಾಪುರ ಗಡ್ಡೆಯಿಂದ ಏನು ನದಿ ಕವಲೊಡೆದು ಈಗ ಅಲ್ಲಿ ಋಷಿಮುಖಿ ಪರ್ವತದಲ್ಲಿ ಒಂದು ದ್ವೀಪವಾಗಿ ಈಗ ಪರಿಗಣಿಸಿದೆ. ಆ ಒಂದು ಋಷಿಮುಖಿ ಪರ್ವತದಲ್ಲಿ ಈಗ ಸುಮಾರು ಒಂದು 4-5 ಬಾಬಾಗಳು ಅಲ್ಲಿ ವಾಸಿದ್ದಾರೆ ಅಂತಂದು ಈಗ ಮಾಹಿತಿ ಲಭಿಸಿರ್ತಕ್ಕಂಥದ್ದು. ಬಟ್ ಈ ಒಂದು ಪ್ರವಾಹದಿಂದ ಅವ್ರಿಗೆ ಯಾವುದೇ ರೀತಿ ಆತಂಕ ಇರಲಿಕ್ಕಿಲ್ಲ. ಬಟ್ ಆದರೆ ಏನಪ್ಪ ಅಂತಂದರೆ ಅವ್ರಿಗೆ ಒಂದು ಈಗ ಕಳೆದ ಒಂದು ವಾರದಿಂದ ನದಿ ಹರಿಯುತ್ತಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ರೇಷನ್ದು ಸಮಸ್ಯೆ ಆಗಿರ್ಬೋದು ಅಂತಂದು ಇಲ್ಲಿರ್ತಕ್ಕಂಥ ಸ್ಥಳೀಯರು ನಮಗೆ ಹೇಳಿರ್ತಕ್ಕಂಥದ್ದು. ಯಾಕಂತಂದರೆ ಅವರು ಪ್ರತಿನಿತ್ಯ ಬಾಬಾಗಳು ಈ ಭಾಗದಲ್ಲಿ ಅಂದರೆ ಅಂಜನಾದ್ರಿ ಕಡೆ ಬಂದು ಅವರು ತಮ್ಮ ರೇಷನ್ಗಳನ್ನು ತೆಗೆದುಕೊಂಡು ಮತ್ತು ಪೂಜೆ ಪುನಸ್ಕಾರಗಳಿಗೆ ಏನು ಋಷಿಮುಖಿ ಪರ್ವತದಲ್ಲಿ ದೇವಸ್ಥಾನಗಳಿದೆ ಅಲ್ಲಿ ಪೂಜೆಗಳನ್ನು ಮಾಡ್ತಿರ್ತಕ್ಕಂಥದ್ದು. ಈ ಕಡೆಯಿಂದ ಆ ಕಡೆ ಹೋಗಬೇಕಾದ್ರೆ ಈಗ ಸಂಪರ್ಕ ಅವರಿಗೆ ಕಡಿತಗೊಂಡಿದೆ. ಈಗ ನೋಡ್ತಾ ಇದ್ದೀವಿ ನಾವು ನದಿ ಎಷ್ಟು ರಭಸವಾಗಿ ಹರಿತಾ ಇದೆ. ಈ ಒಂದು ಕಾರಣದಿಂದ ಸುಮಾರು 1 ವಾರಗಳ ಕಾಲ ಈಗ ಅವ್ರಿಗೆ ಆ ಕಡೆಯಿಂದ ಈ ಕಡೆ ಬರೋದಕ್ಕಾಗ್ತಾ ಇಲ್ಲ. ಇನ್ನು ಜಿಲ್ಲಾಡಳಿತ ಈ ಬಗ್ಗೆ ಏನಾದರೂ ಅವರಿಗೆ ರೇಷನ್ ಮುಟ್ಟಿಸುವಂಥ ಕೆಲಸ ಮಾಡುತ್ತಾ ಅಥವಾ ಅವರನ್ನು ಈ ಕಡೆ ದಂಡಿಗೆ ಕರೆದುಕೊಂಡು ಬರುವಂಥ ಒಂದು ಪ್ರಯತ್ನ ಏನಾದರೂ ಮಾಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಕೊಪ್ಪಳದಿಂದ ಉಮೇಶ್ ಅಬ್ಬಿಗೇರ್ ಜೊತೆ ಶುಕ್ರಾಜ್ ಕುಮಾರ್, ಪವರ್ ಟಿವಿ.